ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 2 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 38. ತಸ್ಮಿನ್ ನಲುಪ್ತ ಮಹಿಮಾ ಪ್ರಿಯ ಯಾನುರಕ್ತೋ ವಿದ್ಯಾಧರಿಭಿರುಪಚಿರ್ನವಪುರ್ ವಿಮಾನೆ ಬಭ್ರಾಜ ಉತ್ಕಚ ಕುಮುದ್ಗಣವಾನಪೀಚ್ಯಸ್ಥಾರಾಭಿರಾವ್ರತ ಈವೋಡಿಪತಿರ್ನಭಸ್ತಃ. ಅನುವಾದ: ಗಂಧರ್ವ ಕನ್ಯೆಯರಿಂದ ಸೇವಿತಳಾದ ತನ್ನ ಪ್ರಿಯೆಯಲ್ಲಿ ಅನುರಕ್ತನಾದಂತೆ ಕಂಡರೂ ಆ ಮುನಿಯು ತನ್ನ ಆತ್ಮ ಸಂಯಮದ ಮಹಿಮೆಯನ್ನು ಕಳೆದುಕೊಳ್ಳಲಿಲ್ಲ. ರಾತ್ರಿಯ ಹೊತ್ತು ಸಾಲು ಸಾಲು ನೈದಿಲೆಗಳು ಅರಳುವಂತೆ ಮಾಡುವ ನಕ್ಷತ್ರಗಳ ಮಧ್ಯೆ ಇರುವ ಚಂದ್ರನಂತೆ ಆಕಾಶಕಾಯದಲ್ಲಿ ಕರ್ದಮ ಮುನಿಯು ತನ್ನ ಪತ್ನಿಯೊಂದಿಗೆ ಪ್ರಕಾಶಿಸುತ್ತಿದ್ದನು. ಶ್ಲೋಕ 39. ತೇ ನಾಷ್ಟಲೋಕಪ ವಿಹಾರ ಕುಲಾಚಲೇಂದ್ರ ದ್ರೋಣೀಶ್ವಸಂಗ ಸಖ ಮಾರುತ ಸೌಭಗಾಸು ಸಿದ್ಧ್ಯೈರ್ನುತೋ ದ್ಯುಧಿನಿಪಾತ ಶಿವಸ್ವನಾಸು ರೇಮೆ ಚಿರಂ ಧನದವಲ್ಲಲನಾವರುಥಿ. ಅನುವಾದ: ಆ ಆಕಾಶ ಭವನದಲ್ಲಿ ಕುಳಿತು ಕರ್ದಮನು ಮೇರು ಪರ್ವತದ ವಿಹಾರ ಕಣಿವೆಗಳಿಗೆ ಪಯಣಿಸಿದನು. ಆ ಕಣಿವೆಗಳು ತಣ್ಣನೆಯ ಸುಗಂಧ ಭರಿತ ಮಂದ ಮಾರುತಗಳಿಂದ ಮತ್ತಷ್ಟು ಸುಂದರಗೊಂಡು ಕಾಮೋದ್ದೀಪನವನ್ನು ತೀವ್ರಗೊಳಿಸುವಂತಿದ್ದವು. ಸಾಮಾನ್ಯವಾಗಿ ಈ ಕಣಿವೆಗಳಲ್ಲಿ ದೇವತೆಗಳ ಧನಾಧಿಪತಿಯಾದ ಕುಬೇರನು ಸುಂದರ ಸ್ತ್ರೀಯರಿಂದ ಸುತ್ತುವರಿದವನಾಗಿ ಸಿದ್ಧರಿಂದ ಸ್ತುತಿಗೊಳ್ಳುತ್ತಾ ವಿಹಾರ ಮಾಡುತ್ತಾನೆ. ಅದೇ ರೀತಿ ಕರ್ದಮ ಮುನಿಯೂ ಕೂಡ ಸುಂದರಿಯರಾದ ದೇವಕನ್ಯೆಯರು ಮತ್ತು ತನ್ನ ಪತ್ನಿಯಿಂದ ಸುತ್ತುವರಿದವರಾಗಿ ಮೇರು ಕಣಿವೆಗಳಲ್ಲಿ ವಿಹರಿಸುತ್ತಾ ಅನೇಕ ವರ್ಷಗಳ ಕಾಲ ಭೋಗ ಜೀವನವನ್ನು ನಡೆಸಿದನು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಸ್ನಾನ ಮಾಡಿ ಕ್ಲೀನಾಗಿ ಆ ದೇವಹೂತಿ ಬಂದು ಅವನ ಮುಂದೆ ನಿಂತಾಗ ತುಂಬಾ ಸೌಂದರ್ಯವಾಗಿ ಅವಳು ಕಾಣಿಸ್ತಾ ಇದ್ಲು. ಅವಳು ನನ್ನ ಹೆಂಡ್ತಿನೋ ಅಲ್ವೋ ಅನ್ನೋಷ್ಟು ಅವಳು ಹೊಳಿತಾ ಇದ್ಲು. ಆ ರೀತಿ ಮುನಿ ನೋಡಿದಾಗ ಮೊದಲು ರಾಜಪುತ್ರಿಯಾಗಿ ಅವಳು ಯಾವ ರೀತಿಯ ಸೌಂದರ್ಯವನ್ನ ಪಡೆದಿದ್ಲು ಅದೇ ರೀತಿ ಸೌಂದರ್ಯ ಈಗಿದೆ. ಒಳ್ಳೆ ಬಟ್ಟೆಗಳನ್ನ ಧರಿಸಿದಾಳೆ. ಆಮೇಲೆ ಅವಳ ಮನೋಹರವಾದ ಸ್ತನಗಳು ಕೂಡ ತುಂಬಿಕೊಂಡಿತ್ತು. 1,000 ಗಂಧರ್ವ ಕನ್ಯೆಯರು ಅವಳ ಪರಿಚಾರಿಕೆಯರಾಗಿದ್ರು. ಮುನಿಗಳಿಗೆ ಏನಾಯ್ತು, ಇನ್ನೂ ಅವಳ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಯ್ತು. ಅವರು ಅವಳನ್ನ ವಿಮಾನದಲ್ಲಿ ಕೂರಿಸ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗಂಧರ್ವ ಕನ್ಯೆಯರಿಂದ ಸೇವಿತಳಾದಂತಹ ತನ್ನ ಪ್ರಿಯೆಯಲ್ಲಿ ಅಂದ್ರೆ ತನ್ನ ಹೆಂಡತಿ ಮೇಲೆ ಅವನು ಅನುರಕ್ತನಾಗಿರೋ ಹಾಗೆ ಕಾಣಿಸಿದ್ರು ಕೂಡ ಮುನಿ ತನ್ನ ಆತ್ಮ ಸಂಯಮವನ್ನ ಕಳ್ಕೊಳ್ಳಿಲ್ಲ. ರಾತ್ರಿ ಹೊತ್ತು ಸಾಲು ಸಾಲು ನೈದಿಲೆಗಳು ಅರಳುವಂತೆ ಮಾಡದಂತಹ ನಕ್ಷತ್ರಗಳ ಮಧ್ಯೆ ಇರುವಂತ ಚಂದ್ರ ಹೇಗೆ ಕಾಣಿಸ್ತಾ ಇರ್ತಾನೋ ಆ ರೀತಿ ಆ ಮುನಿ ತನ್ನ ಪತ್ನಿಯ ಜೊತೆ ಪ್ರಕಾಶಿಸ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ಭವನವು ಆಕಾಶದಲ್ಲಿತ್ತು, ಆದುದರಿಂದ ಪೂರ್ಣ ಚಂದ್ರ ಮತ್ತು ನಕ್ಷತ್ರಗಳಿಗೆ ಹೋಲಿಸಿರುವುದು ಈ ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ರಚಿತವಾಗಿದೆ. ಕರ್ದಮ ಮುನಿಯು ಪೂರ್ಣ ಚಂದ್ರನಂತೆ ಕಾಣುತ್ತಿದ್ದರು. ಅವರ ಪತ್ನಿಯಾದ ದೇವಹೂತಿಯನ್ನು ಸುತ್ತುವರೆದಿದ್ದ ಕನ್ಯೆಯರು ನಕ್ಷತ್ರಗಳಂತೆ ಕಾಣುತ್ತಿದ್ದರು. ಹುಣ್ಣಿಮೆಯ ರಾತ್ರಿ ನಕ್ಷತ್ರಗಳು ಮತ್ತು ಚಂದ್ರ ಒಟ್ಟಿಗೆ ಕಾಣುತ್ತಾ ಸುಂದರವಾದ ನಕ್ಷತ್ರ ಪುಂಜವನ್ನು ನಿರ್ಮಿಸುತ್ತಾರೆ. ಅದೇ ರೀತಿ ಆಕಾಶ ಭವನದಲ್ಲಿ ಕರ್ದಮ ಮುನಿ ಮತ್ತು ಆತರ ಸುಂದರ ಪತ್ನಿಯನ್ನು ಸುತ್ತುವರೆದಿದ್ದ ಗಂಧರ್ವ ಕನ್ಯೆಯರು ಹುಣ್ಣಿಮೆ ರಾತ್ರಿಯಲ್ಲಿ ಕಾಣುವ ಚಂದ್ರ ಮತ್ತೆ ನಕ್ಷತ್ರಗಳಂತೆ ತೋರುತ್ತಿದ್ದರು. ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರನ್ನ ನಕ್ಷತ್ರ ಮತ್ತೆ ಚಂದ್ರನಿಗೆ ಹೋಲಿಸಿದಾರಲ್ಲ, ಯಾಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಭವನ ಅನ್ನೋದು ಎಲ್ಲಿತ್ತು? ಆಕಾಶದಲ್ಲಿತ್ತು. ಅದಕ್ಕೋಸ್ಕರನೇ ಇಲ್ಲಿ ಪೂರ್ಣಚಂದ್ರ ಮತ್ತೆ ನಕ್ಷತ್ರಗಳಿಗೆ ಹೋಲಿಸಿರೋದು ಈ ಶ್ಲೋಕದಲ್ಲಿ ತುಂಬಾನೇ ಚೆನ್ನಾಗಿ ಸುಂದರವಾಗಿ ರಚಿತವಾಗಿದೆ ಅಂತ ಹೇಳಿದ್ದಾರೆ. ಈಗ ಕರ್ದಮ ಮುನಿಗಳು ಹೇಗ್ ಕಾಣಿಸ್ತಾ ಇದ್ದಾರೆ? ಪೂರ್ಣಚಂದ್ರನ ಹಾಗೆ. ಅದೇ ರೀತಿ ಅವರ ಪತ್ನಿ ದೇವಹೂತಿ ಇದ್ದಾಳಲ್ಲ, ಅವಳನ್ನ ಸುತ್ತುವರೆದಿದ್ದಂತಹ ಆ ಕನ್ಯೆಯರಿದ್ರಲ್ಲ, ಅವಳಿಗೆ ದಾಸಿಯರಾಗಿ ಬಂದಿದ್ರಲ್ಲ, ಅವರೆಲ್ಲ ನಕ್ಷತ್ರಗಳ ಹಾಗೆ ಕಾಣಿಸ್ತಾ ಇದ್ರು. ಹುಣ್ಣಿಮೆ ರಾತ್ರಿ ನಕ್ಷತ್ರಗಳು ಮತ್ತೆ ಚಂದ್ರ ಏನ್ ಮಾಡ್ತಾರೆ, ಒಟ್ಟಿಗೆ ಕಾಣಿಸ್ತಾ ಸುಂದರವಾದಂತ ಒಂದು ನಕ್ಷತ್ರ ಪುಂಜವನ್ನ ನಿರ್ಮಾಣ ಮಾಡ್ತಾರೆ. ಈಗ ನಾವು ಎಲ್ಲಾ ನಕ್ಷತ್ರಗಳು ಮತ್ತೆ ಚಂದ್ರ ಇದ್ದಾಗ ಆಕಾಶವನ್ನ ನೋಡಿದಾಗ ಹೇಗ್ ಕಾಣಿಸುತ್ತೆ ನೋಡಿ. ಅದೇ ರೀತಿ ಆಕಾಶ ಭವನದಲ್ಲಿ
ಕರ್ದಮ ಮುನಿ ಮತ್ತೆ ಅವರ ಸುಂದರ ಪತ್ನಿಯನ್ನ ಸುತ್ತುವರೆದಿದ್ದಂತಹ ಆ ಗಂಧರ್ವ ಕನ್ಯೆಯರು ಹುಣ್ಣಿಮೆ ರಾತ್ರಿಯಲ್ಲಿ ಕಾಣಿಸುವಂತ ಚಂದ್ರ ಮತ್ತೆ ನಕ್ಷತ್ರಗಳ ಹಾಗೆ ಕಾಣಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಆಕಾಶ ಭವನದಲ್ಲಿ ಕೂತ್ಕೊಂಡು ಕರ್ದಮರು ಮೇರು ಪರ್ವತದ ವಿಹಾರ ಕಣಿವೆಗಳಿಗೆ, ಅಂದ್ರೆ ಎತ್ತರ ಎತ್ತರ ಪರ್ವತಗಳಿರುತ್ತಲ್ಲ, ಅಲ್ಲಿ ವಿಹಾರ ಕಣಿವೆಗಳು ಅಂದ್ರೆ ಅಲ್ಲೆಲ್ಲ ಓಡಾಡುವಂತ ಒಂದು ಕಣಿವೆಗಳಿರುತ್ತಲ್ಲ, ಅಲ್ಲಿಗೆ ಪ್ರಯಾಣ ಮಾಡ್ತಾರೆ. ಆ ಕಣಿವೆಗಳು ತಣ್ಣಗಿರುವಂತ ಸುಗಂಧ ಭರಿತವಾಗಿರುವಂತ ಮತ್ತೆ ಮಂದ ಮಾರುತಗಳಿಂದ ಮತ್ತಷ್ಟು ಸುಂದರಗೊಂಡು, ಅಂದ್ರೆ ಅರ್ಥ ಏನು, ಅಲ್ಲಿರುವಂತ ಗಾಳಿ ಬಿಸಿ ಇರ್ಲಿಲ್ಲ, ತಣ್ಣಗಿರ್ತಾ ಇತ್ತು. ತಣ್ಣಿ ಅಂದ್ರೆ ತುಂಬಾ ಚಳಿ ಆಗೋ ತರನೂ ಅಲ್ಲ, ಮತ್ತೆ ಸುಗಂಧ ಭರಿತವಾಗಿತ್ತು, ಒಂದು ಸುಗಂಧ ಭರಿತವಾಗಿರುವಂತ ವಾಸನೆ ಬರ್ತಾ ಇತ್ತು. ಮತ್ತೆ ಮಂದ ಮಾರುತ, ಗಾಳಿ ಹೇಗಿತ್ತು ಅಂತಂದ್ರೆ ತಗಲ್ದೇ ಇರೋ ಹಾಗೆ, ಜೋರಾಗೂ ಅಲ್ಲ ನಿಧಾನಕ್ಕೂ ಅಲ್ಲ, ಆ ರೀತಿ ಮಂದ ಮಾರುತ. ಈ ರೀತಿ ಇದ್ದಂತಹ ಒಂದು ಸುಂದರವಾಗಿರುವಂತಹ ಕಣಿವೆಗಳಿಗೆ ಅವರು ಹೋಗಿದ್ದಾರೆ. ಅಲ್ಲಿ ಕಾಮೋದ್ದೀಪನವನ್ನ ತೀವ್ರಗೊಳಿಸೋ ಹಾಗಿತ್ತಂತೆ ಅದು, ನಮ್ಮಲ್ಲಿ ಕಾಮನೆಯನ್ನ ಉತ್ಪತ್ತಿ ಮಾಡುವಂಥದ್ದು. ಆ ರೀತಿಯ ಒಂದು ಜಾಗದಲ್ಲಿ ಅವ್ರು ಹೋಗಿದ್ದಾರೆ. ಸಾಮಾನ್ಯವಾಗಿ ಈ ಕಣಿವೆಗಳಲ್ಲಿ ದೇವತೆಗಳ ಧನಾಧಿಪತಿ, ಹಣ ಐಶ್ವರ್ಯ ಇದೆಯಲ್ಲ, ಅದಕ್ಕೆ ಅಧಿಪತಿ ಯಾರಪ್ಪ ಅಂತಂದ್ರೆ ಕುಬೇರ. ಆ ಕುಬೇರ ಸುಂದರ ಸ್ತ್ರೀಯರಿಂದ ಸುತ್ತುವರಿದವನಾಗಿ ಸಿದ್ಧರಿಂದ ಸ್ತುತಿಗೊಳ್ತಾ, ಅಂದ್ರೆ ಸಿದ್ಧರು ಅವನ ಬಗ್ಗೆ ಸ್ತುತಿ ಮಾಡ್ತಾ ಇರ್ತಾರೆ, ಆ ರೀತಿ ವಿಹಾರ ಮಾಡ್ತಾನೆ ಆ ಜಾಗಗಳಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿ ಕರ್ದಮ ಮುನಿಯು ಕೂಡ ಸುಂದರಿಯರಾದ ದೇವಕನ್ಯೆಯರು ಮತ್ತೆ ತನ್ನ ಪತ್ನಿಯಿಂದ ಸುತ್ತುವರಿದವರಾಗಿ ಮೇರು ಕಣಿವೆಗಳಲ್ಲಿ ವಿಹರಣೆ ಮಾಡ್ತಾ ಅನೇಕ ವರ್ಷಗಳ ಕಾಲ ಭೋಗ ಜೀವನವನ್ನ ನಡೆಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕುಬೇರನು ಬ್ರಹ್ಮಾಂಡದ ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾದ ದೇವತೆ. ಇಂದ್ರನು ಸ್ವರ್ಗಲೋಕವಿರುವ ಬ್ರಹ್ಮಾಂಡದ ಪೂರ್ವ ದಿಕ್ಕಿನ ಅಧಿಪತಿ ಎಂದು ಹೇಳಲಾಗಿದೆ. ಅದೇ ರೀತಿ ಅಗ್ನಿಯು ಬ್ರಹ್ಮಾಂಡದ ಆಗ್ನೇಯ ಭಾಗದ ಅಧಿಪತಿಯಾಗಿದ್ದಾನೆ. ಪಾಪಿಗಳನ್ನು ದಂಡಿಸುವ ಯಮದೇವನು ದಕ್ಷಿಣ ವಲಯದ ಅಧಿಪತಿ. ನಿವೃತ್ತಿಯು ನೈಋತ್ಯ ಭಾಗದ ಅಧಿಪತಿ. ಜಲಾಧಿಪತಿಯಾದ ವರುಣದೇವನು ಪಶ್ಚಿಮ ಭಾಗದ ಅಧಿಪತಿಯಾಗಿದ್ದಾನೆ. ವಾಯು ನಿಯಂತ್ರಕನಾದ ಗಾಳಿಯಲ್ಲಿ ಹಾರುವುದಕ್ಕೆ ರೆಕ್ಕೆಗಳನ್ನು ಹೊಂದಿರುವ ವಾಯುವು ಬ್ರಹ್ಮಾಂಡದ ವಾಯುವ್ಯ ಭಾಗದ ಅಧಿಪತಿಯಾಗಿದ್ದಾನೆ. ದೇವತೆಗಳ ಧನಾಧಿಪತಿಯಾದ ಕುಬೇರನು ಬ್ರಹ್ಮಾಂಡದ ಉತ್ತರ ಭಾಗದ ಒಡೆಯ. ಈ ಎಲ್ಲ ದೇವತೆಗಳು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ಮೇರು ಪರ್ವತದ ಕಣಿವೆಯಲ್ಲಿ ವಿಹರಿಸುತ್ತಾರೆ. ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕುಬೇರ ಈ ಬ್ರಹ್ಮಾಂಡದ ಅಷ್ಟ ದಿಕ್ಪಾಲಕರು ಇರ್ತಾರಲ್ಲ, ಅವರಲ್ಲಿ ಒಬ್ಬ ದೇವತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟ ದಿಕ್ಪಾಲಕರು ಯಾರ್ಯಾರು ಯಾವ ದಿಕ್ಕನ್ನ ನೋಡ್ಕೊಳ್ತಾರೆ ಅಥವಾ ಅದರ ಅಧಿಪತಿಯಾಗಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇಂದ್ರ ಸ್ವರ್ಗಲೋಕ ಇರುವಂತ ಬ್ರಹ್ಮಾಂಡದ ಪೂರ್ವ ದಿಕ್ಕೇನಿದೆಯೋ ಅದಕ್ಕೆ ಅಧಿಪತಿಯಾಗಿದ್ದಾನೆ. ಅದೇ ರೀತಿ ಅಗ್ನಿ ಬ್ರಹ್ಮಾಂಡದ ಆಗ್ನೇಯ ಭಾಗ ಇದೆಯಲ್ಲ ಅದಕ್ಕೆ ಅಧಿಪತಿ. ಇನ್ನ ಪಾಪಿಗಳಿಗೆ ದಂಡನೆ ಕೊಡುವಂಥವನು ಯಾರು, ಯಮದೇವ, ಅವನು ದಕ್ಷಿಣ ವಲಯದ ಅಧಿಪತಿಯಾಗಿದ್ದಾನೆ. ಇನ್ನ ನಿವೃತ್ತಿ ಅನ್ನೋನು ನೈಋತ್ಯ ಭಾಗದ ಅಧಿಪತಿ. ಇನ್ನ ಜಲಾಧಿಪತಿಯಾದಂತ ಅಂದ್ರೆ ನೀರಿಗೆ ಒಡೆಯ ಯಾರು ಅಂತಂದ್ರೆ ವರುಣ ದೇವ, ಅವನು ಪಶ್ಚಿಮ ಭಾಗಕ್ಕೆ ಅಧಿಪತಿಯಾಗಿದ್ದಾನೆ. ಇನ್ನು ವಾಯುದೇವ, ಅವನು ವಾಯುವನ್ನ ನಿಯಂತ್ರಣೆ ಮಾಡುವಂಥವನು, ಗಾಳಿಯಲ್ಲಿ ಹಾರೋದಕ್ಕೆ ರೆಕ್ಕೆಗಳನ್ನ ಪಡೆದಿರುವಂತ ವಾಯು ಬ್ರಹ್ಮಾಂಡದ ವಾಯುವ್ಯ ಭಾಗದ ಅಧಿಪತಿಯಾಗಿದ್ದಾನೆ. ಇನ್ನು ದೇವತೆಗಳ ಧನಾಧಿಪತಿ ಯಾರು ಅಂದ್ರೆ ಕುಬೇರ, ಅವನು ಬ್ರಹ್ಮಾಂಡದ ಉತ್ತರ ಭಾಗದ ಅಧಿಪತಿ. ಅಂದ್ರೆ ಈ ಅಷ್ಟ ದಿಕ್ಕುಗಳನ್ನ ನೋಡಿಕೊಳ್ಳುವಂತ ಅಧಿಪತಿ ದೇವತೆಗಳು, ಅಷ್ಟ ದಿಕ್ಪಾಲಕರು ಅಂತಾನೆ ಹೇಳ್ತಾರಲ್ಲ. ಈ ಎಲ್ಲಾ ದೇವತೆಗಳು ಕೂಡ ಸೂರ್ಯ ಮತ್ತೆ ಭೂಮಿಯ ನಡುವೆ ಇರುವಂತಹ ಮೇರು ಪರ್ವತದ ಕಣಿವೆಗಳಲ್ಲಿ ವಿಹರಣೆ ಮಾಡ್ತಾರೆ. ಅಂದ್ರೆ ಅವರು ಸಾಮಾನ್ಯ ಮನುಷ್ಯರು ವಿಹರಣೆ ಮಾಡ್ತಾರಲ್ಲ ಅಂತ ಜಾಗಕ್ಕೆ ಹೋಗಿಲ್ಲ. ಅವರು ಆಕಾಶದಲ್ಲಿರೋದ್ರಿಂದ ದೇವತೆಗಳು ಎಲ್ಲಿ ವಿಹರಣೆ ಮಾಡ್ತಾರೋ ಅಂತ ಜಾಗದಲ್ಲಿ ತಮ್ಮ ಹೆಂಡತಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರು ವಿಹರಣೆ ಮಾಡ್ತಾ ಇದ್ದಾರೆ. ಆಕಾಶ ಭವನದಲ್ಲಿ ಕುಳಿತು ಕರ್ದಮ ಮುನಿಯು ಮೇಲೆ ವರ್ಣಿಸಿರುವಂತೆ ಬೇರೆ ಬೇರೆ ದೇವತೆಗಳಿಂದ ನಿಯಂತ್ರಣಗೊಳ್ಳುವ ಎಲ್ಲ 8 ದಿಕ್ಕುಗಳಲ್ಲೂ ಸಂಚಾರ ಮಾಡಿ ದೇವತೆಗಳು ಮೇರು ಪರ್ವತಕ್ಕೆ ಹೋಗುವಂತೆ ತಾನೂ ಕೂಡ ಭೋಗ ಜೀವನವನ್ನು ಅನುಭವಿಸಲು ಮೇರು ಪರ್ವತಕ್ಕೆ ಹೋದನು. ಇಲ್ಲಿ ಆಕಾಶ ಭವನದಲ್ಲಿ ಕೂತ್ಕೊಂಡಿದ್ದಾರೆ ಕರ್ದಮ ಮುನಿಗಳು. ಕೂತ್ಕೊಂಡು ಈಗ ನಾವೇನೆಲ್ಲ ವರ್ಣನೆ ಮಾಡಿದ್ವೋ
8 ದಿಕ್ಕುಗಳು ಆ ದೇವತೆಗಳಿಂದ ನಿಯಂತ್ರಣಗೊಳ್ಳುವಂತಹ ಎಲ್ಲ 8 ದಿಕ್ಕುಗಳಿಗೂ ಕೂಡ ಅವರು ಸಂಚಾರ ಮಾಡ್ತಾರೆ. ಮತ್ತೆ ದೇವತೆಗಳು ಹೇಗೆ ಮೇರು ಪರ್ವತಕ್ಕೆ ವಿಹರಣೆ ಮಾಡಕ್ ಹೋಗ್ತಾರೋ ಅದೇ ರೀತಿ ಇವರು ಕೂಡ ಭೋಗ ಜೀವನವನ್ನ ಅನುಭವಿಸೋದಕ್ಕೆ ಮೇರು ಪರ್ವತಕ್ಕೆ ಹೋಗ್ತಾರೆ. ಯಾವಾಗ ಒಬ್ಬನು ಪ್ರಾಯದ ಸುಂದರ ತರುಣಿಯಿಂದ ಆವೃತನಾಗಿರುತ್ತಾನೋ ಆಗ ಸಹಜವಾಗಿಯೇ ಅವನಲ್ಲಿ ಕಾಮೋದ್ರೇಕವು ಪ್ರಧಾನವಾಗುತ್ತದೆ. ಮೇರು ಪರ್ವತದ ಆ ಭಾಗದಲ್ಲಿ ಕಾಮೋತ್ತೇಜನಗೊಂಡ ಕರ್ದಮ ಮುನಿಯು ಅನೇಕ ವರ್ಷಗಳ ಕಾಲ ತನ್ನ ಪತ್ನಿಯೊಂದಿಗೆ ಭೋಗ ಜೀವನವನ್ನ ಅನುಭವಿಸಿದರು. ಆದರೆ ಪರಿಪೂರ್ಣತೆಯನ್ನು ಹೊಂದಿದ ಬಹಳ ಜನ ಸಿದ್ಧರು ಆತನ ಕಾಮಲೋಲುಪ್ತಿಯನ್ನು ಶ್ಲಾಘಿಸಿದರು. ಯಾಕೆಂದರೆ ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ಉತ್ತಮ ಸಂತಾನವನ್ನು ಹೊಂದುವುದೇ ಆತನ ಕಾಮಲೋಲುಪತೆಯ ಉದ್ದೇಶವಾಗಿತ್ತು. ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವಾಗ ಒಬ್ಬ ಪ್ರಾಯ ಬಂದಿರುವಂತಹ ಸುಂದರಿಯಿಂದ ಒಬ್ಬ ತರುಣಿಯಿಂದ ಆವೃತನಾಗಿರ್ತಾನೋ, ಅವಳು ನೋಡೋದಕ್ಕೆ ತುಂಬಾ ಸೌಂದರ್ಯ ಇರುತ್ತೆ. ಅಂತ ಒಂದು ಹೆಣ್ಣನ್ನ ನೋಡಿದಾಗ ಸಹಜವಾಗಿ ಆ ತರುಣನಲ್ಲಿ ಕಾಮೋದ್ರೇಕ ಆಗೋದು ಸಾಮಾನ್ಯ ಅಲ್ವಾ? ಅದೇ ರೀತಿ ಈಗ ಮುನಿಗಳಿಗೂ ಆಗಿದೆ. ಮೇರು ಪರ್ವತದ ಆ ಒಂದು ಭಾಗದಲ್ಲಿ ಕಾಮೋತ್ತೇಜನಗೊಂಡು ಕಾಮ ಹೆಚ್ಚಾಗಿ ಕರ್ದಮ ಮುನಿಗಳು ಏನ್ ಮಾಡ್ತಾರೆ, ತಮ್ಮ ಹೆಂಡತಿಯ ಜೊತೆ ಅನೇಕ ವರ್ಷಗಳ ಕಾಲ ಭೋಗ ಜೀವನವನ್ನ ಅನುಭವಿಸ್ತಾರೆ. ಆದರೆ ಈಗ ಪರಿಪೂರ್ಣತೆಯನ್ನ ಯಾರು ಹೊಂದಿರ್ತಾರೋ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಿರುವಂಥವ್ರು ಅಂತ ಜನ ಸಿದ್ಧರು ಅಂತ ನಾವು ಕರಿತೀವಲ್ವಾ, ಅಂಥವ್ರೆಲ್ಲ ಈ ಮುನಿ ಕಾಮದಲ್ಲಿ ಈ ರೀತಿ ತೊಡಗಿರೋದನ್ನ ನೋಡಿ, ಅದರಲ್ಲಿ ಅವರು ಮುಳುಗಿರೋದನ್ನ ನೋಡಿ ಎಲ್ಲರೂ ಹೊಗಳುತ್ತಾರಂತೆ. ಯಾಕೆ? ಈಗ ಬೇರೆಯವರು ಆ ರೀತಿ ಇದ್ದಾಗ ಬೈತಾರಲ್ವಾ, ಏನು ಕಾಮನೇ ಇವ್ರಿಗೆ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಕರ್ದಮ ಮುನಿಯ ಒಂದು ಉದ್ದೇಶ ಇದೆಯಲ್ಲ, ಅದು ತುಂಬಾ ಪವಿತ್ರವಾಗಿತ್ತು. ಅದಕ್ಕೋಸ್ಕರ ಅವರು ಕಾಮದಲ್ಲಿ ತೊಡಗಿದ್ರು ಕೂಡ ಅವರು ಎಲ್ಲರನ್ನ ಹೊಗಳುತ್ತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ ಬ್ರಹ್ಮಾಂಡದ ಕಲ್ಯಾಣಕ್ಕೋಸ್ಕರ ಒಂದು ಒಳ್ಳೆ ಸಂತಾನವನ್ನ ಪಡೆಯೋದು ಅವರ ಒಂದು ಕಾಮಲೋಲುಪತೆಯ ಉದ್ದೇಶ ಆಗಿತ್ತು. ಈಗ ನನ್ನ ಒಂದು ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಕೊಳ್ಳೋದಕ್ಕೆ ಅಂತಾನೇ ನಾನು ಆ ಕಾಮದಲ್ಲಿ ತೊಡಗಿದ್ರೆ ಅದನ್ನು ಯಾರು ಹೊಗಳೋದು ಇಲ್ಲ, ಅದ್ರ ಬಗ್ಗೆ ಅವ್ರು ಯಾರು ಮಾತಾಡೋದು ಇಲ್ಲ. ಆದ್ರೆ ಒಂದು ಒಳ್ಳೆ ಉನ್ನತವಾಗಿರುವಂತ ಸಂತಾನ ಬೇಕು ನನಗೆ, ಈ ಜಗತ್ತಿಗೆ ಏನಾದ್ರೂ ಒಂದು ಕೊಡುಗೆಯನ್ನ ನಾನು ಕೊಡಬೇಕು, ಅದಕ್ಕೋಸ್ಕರ ನಾನು ಒಳ್ಳೆ ಒಂದು ಸಂತಾನ ಪಡಿಬೇಕು ಅನ್ನೋದಕ್ಕೋಸ್ಕರ ಅವರು ಕಾಮದಲ್ಲಿ ತೊಡಗಿರೋ ಕಾರಣದಿಂದ ಅವರೆಲ್ಲರೂ ಕೂಡ ಅವರನ್ನ ಶ್ಲಾಘಿಸ್ತಾರೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.